ನೀವು ಎಲ್ಲಿ ಬೇಕಾದ್ರೆ ಬಂದು ತಿನ್ಬೋದು, ಅಲ್ಲೇ ತಿನ್ನಬೇಕು, ನಾವು ತೋರಿಸಿದ್ದೆ ತಿನ್ನಬೇಕು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನಮ್ಗೆ ಇದು ಇಷ್ಟ ಆಯಿತು. ನಮಗೆ ಸಂಜೆ ಹೊತ್ತು ಇಳಿಯಕ್ಕೆ ಬಿಡಲ್ಲ ಅನ್ಕೊತೀನಿ ಡ್ಯಾಮಲ್ಲಿ. ಇಲ್ಲಿ ಫೇಮಸ್ ಒಂದು ಇದೆಯಂತೆ, ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ರೈಟ್ ಸೈಡ್ ಬರುತ್ತೆ ಅಂತ ನಮಗೆ ಅಂತ. ಈಗ 3 ಮೀನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವರೇ ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ದಿಲ್ಲಿ ನನಗೆ ಗೊತ್ತಿರೋ ಪ್ರಕಾರ. ಅಲ್ಲಿ ಮೀನು ತಿಂದರೆ ಕಣ್ಣ ನೀರು ಬರ್ತದೆ, ಇಲ್ಲಿ ಮೀನು ತಿಂದ್ರೆ ಮೂಗಲ್ಲಿ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಇವತ್ತು ನಮಗೆ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಬಂದಿದ್ದಾರೆ. ಸುತ್ತಮುತ್ತ ಎಲ್ಲನೂ ಒಳ್ಳೆ ತೆಂಗಿನ ಮರ, ಬೆಟ್ಟಗಳು, ಡ್ಯಾಮು, ಬ್ಯಾಕ್ ವಾಟರ್ಸ್ನಲ್ಲಿ ಇದ್ದೀವಿ. ಕೃಷ್ಣಗಿರಿ ಬ್ಯಾಕ್ ವಾಟರ್ಸ್ ಡ್ಯಾಮ್ನಲ್ಲಿ ಬ್ಯಾಕ್ ವಾಟರ್ಸ್ನಲ್ಲಿ ಇದ್ದೀವಿ. ಸೊ ಇಲ್ಲಿ ಒಂದು 30 ಇಂದ 40-50 ಅಂಗಡಿಗಳು ಸಿಗ್ಬೋದು ಮೀನು ಫ್ರೈದು. ಬಟ್ ನಾವು ಅದನ್ನಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದೀವಿ. ಸೊ ಪಾರ್ಕಿಂಗ್ ಎಲ್ಲ ಸಿಕ್ತು ಅಂತ. ಎಲ್ಲ ಕಡೆ ಪಾರ್ಕಿಂಗೂ ಇದೆ. ನೀವು ಎಲ್ಲಿ ಬೇಕಾದ್ರೆ ಬಂದು ತಿನ್ಬೋದು, ಅಲ್ಲೇ ತಿನ್ನಬೇಕು, ನಾವು ತೋರಿಸಿದ್ದೆ ತಿನ್ನಬೇಕು ಅಂತೇನಿಲ್ಲ. ಯಾಕಂದರೆ ಎಲ್ಲ ಮೀನು ಬರೋದು ಈ ಡ್ಯಾಮ್ನಿಂದ. ಸೊ ಅದನ್ನೆಲ್ಲ ತೋರಿಸ್ತೀವಿ ಸಾಧ್ಯ ಆದರೆ ಅಲ್ಲಿ ನಮ್ಮ ಪರ್ಮಿಷನ್ ಕೊಟ್ಟರೆ. ಸೊ ಒಂದು ಒಳ್ಳೆ ವಾತಾವರಣ, ಬೆಂಗಳೂರಿಗೆ ತುಂಬ ಹತ್ತಿರವಾದ ಒಂದು ಪ್ಲೇಸು. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಎಂಜಾಯ್ ಮಾಡ್ಬೋದು, ಆರಾಮಾಗಿ ಬರ್ಬೋದು. ಡ್ಯಾಮಲ್ಲಿ ಏನಾದರೂ ಪರ್ಮಿಷನ್ ಕೊಟ್ಟರೆ ಒಂದು ರೌಂಡ್ ಓಡಿಸ್ಕೊಬೋದು. ಹೌದು, ಬಟ್ ನೇಚರ್ ಚೆನ್ನಾಗಿ ತೋರಿಸ್ಬೋದು. ಇನ್ನೊಂದು ಫ್ರೆಶ್ ವಾಟ್ರಲ್ಲಿ ನಮ್ಮ ಫ್ರೆಶ್ ವಾಟ್ರ್ ಫಿಶಸ್ ಇದು ಇಲ್ಲಿ ಕಟ್ಲಾ, ಜಿಲೇಬಿ ಅದೆಲ್ಲ ಸಿಗುತ್ತಂತೆ. ಬಟ್ ನಾವು ಬಂದಿದ್ದೀವಿ, ಬರೀ ಜಿಲೇಬಿ ಇದೆ. ಸೊ ಅದನ್ನೇ ನಿಮಗೆ ತೋರಿಸ್ತೀವಿ. ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಇಂಥ ಒಳ್ಳೆ ಜಾಗಗಳನ್ನ ಯಾರಾದರೂ ಫ್ಯಾಮಿಲಿ ಆದರೆ, ಫ್ರೆಂಡ್ಸ್ ಆಗಲಿ, ಬೆಂಗಳೂರಿಂದ 1 ಅವರಲ್ಲ ಬಂದು ಹೋಗ್ಬೋದು. ನೀವು ಬಂದು ಹೋಗೋ ಅಂಥವ್ರು ಇದ್ದರೆ ಈ ಜಾಗಕ್ಕೆ ವಿಸಿಟ್ ಮಾಡಿ ಅಂತ ಕೇಳ್ಕೊಂತ. ಅಲ್ಲ, ಈ ನಮ್ಮ ವಿಡಿಯೋನ 10 ಜನಕ್ಕೆ ಶೇರ್ ಮಾಡಿ. ಹೌದು, ಮಾಡಿ. ನೀವು ಮಾಡ್ತೀರಿ ಅಂತ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಎಸ್, ಕೃಷ್ಣಗಿರಿಗೆ ಬಂದಿದ್ದೀವಿ. ಬೆಟ್ಟ ಗುಡ್ಡಗಳೆಲ್ಲ ಸೆಂಟ್ರಲ್ಲಿ, ಒಂದು ನದಿ ಪಕ್ಕದಲ್ಲಿ ಒಂದು 30 ಇಂದ 35 ಈ ಥರ ಹೋಟೆಲ್ಸ್ ಇದ್ದಾವೆ. ಒಂದು ದೊಡ್ಡ ತವಾ ಹಾಕ್ಕೊಂಡು ಬರೀ ಜಿಲೇಬಿ ಫಿಶ್ ಮಾತ್ರ ಮಾಡ್ತಾ ಇದ್ದಾರೆ. ನೋಡಿ, ಒಳ್ಳೆ ಸೈಜು ಜಿಲೇಬಿ, ಒಳ್ಳೆ ಸೈಜು ಜಿಲೇಬಿ. ಅದು ಎಲ್ಲ ಸೌದೆ ಒಲೆಯಲ್ಲಿ ಮಾಡೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನಮ್ಗೆ ಇದು ಇಷ್ಟ ಆಯಿತು. ನಮಗೆ ಒಂದು ಸಣ್ಣ ರೋಡು ಪಕ್ಕದಲ್ಲಿ ತುಂಬ ಜನ ಬಂದು ಕೂತ್ಕೊಂಡು ತಿನ್ನೋದಕ್ಕೆ ಒಳ್ಳೆ ಜಾಗ ಮಾಡಿಕೊಟ್ಟಿದ್ದಾರೆ. ಒಂದು ಡ್ಯಾಮ್ ಪಕ್ಕ, ಸುತ್ತಮುತ್ತ ಎಲ್ಲನೂ ಒಳ್ಳೆ ಗ್ರೀನರಿ ಚೆನ್ನಾಗಿದ್ದಾವೆ. ಎಲ್ಲ ಬೆಟ್ಟ ಗುಡ್ಡ ಎಲ್ಲನೂ. ಸುಮಾರು ಒಂದು 30 ಇಂದ 35 ಈ ಥರದ್ದು ಹೋಟೆಲ್ಸ್ ಇದ್ದಾವಂತೆ. ಒಂದು ಬೆಸ್ಟ್ ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನು ಮುಂದೆ ಹೋಗ್ತಾ ಇನ್ನೂ 1-2 ಸೆಲೆಕ್ಟ್ ಮಾಡ್ತೀವಿ ನಾವು. ಸೊ ನಿಮ್ಮ ಹೆಸರೇನಮ್ಮ? ಏನ ಪೇರು? ಸಿರಿ ಅಕ್ಕ. ಕಿಲಿ ಅಕ್ಕ. ಕಿಲಿ ಅಕ್ಕ ಅಂದರೆ ಒಂದು ಪ್ಯಾರೆಟ್, ಅದೇ ಗಿಳಿ ಹೋಟೆಲ್ ಅಂತ. ಅಕ್ಕ ಹೆಸರು ಗಿಳಿ ಅಂತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಸ್, ಒಂದು ದೊಡ್ಡ ಹೊಲೆಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡಿ, ಆಪೋಸಿಟಲ್ಲಿ ಅವರೆಲ್ಲ ಫ್ರೆಂಡ್ಸೇ ಎಲ್ಲರೂ. 25 ವರ್ಷ ಹಳೆ ಹೋಟೆಲ್ ಅಂತ ಇದೆ. ಎಸ್, 25 ಇಯರ್ಸ್ ಹಳೆ ಹೋಟೆಲ್ ಅಂತ ಇದು. ತುಂಬ ಚೆನ್ನಾಗಿರುತ್ತಂತೆ. ಒಂದು ಟೇಸ್ಟ್ ಮಾಡೋಣ. ಯಾವಾಗಲೂ ಇದೇ ಸಿಗುತ್ತಾ, ಬೇರೆ ಸಿಗುತ್ತಾ? ಇಲ್ಲ, ಕಟ್ಲಾ ರೋಲು. ಹಾಂ, எனக்கு கட்லா ரோல் எல்லாம் இல்லையா? கட்லா ரோல் இன்னைக்கு ஆகியாச்சு. கிட்டனா கட்லா ரோல்லாம் போடுவாங்க. இன்னைக்கு ஜிலேட் மட்டும் தான் இருக்கு. சண்டே எல்லாம் மீன் இருக்கு. சண்டே இருக்கு. ಓಕೆ. ಒಂದು ದೊಡ್ಡ ತವಾದಲ್ಲಿ ಒಂದು 3 ಮೀನು ಮಾಡ್ಕೊಂಡಿದ್ದೀವಿ. 1 ಮೀನು 1 ಕಿಲೋ 1/2 ಕಿಲೋ. ಹಾಂ, 1 kg ಅರ್ಧ kg ಎಲ್ಲ ಬರುತ್ತೆ ಅಂತ. ಇಲ್ಲಿ ಬಂದರೆ ನಿಮಗೆ ಬರೀ ಮೀನು ಫ್ರೈ ಮಾತ್ರ ಸಿಗುತ್ತೆ ಅಂತ ಹೇಳಬೇಡಿ. ನೋಡಿ, ಒಂದು ದೊಡ್ಡ ಪಾತ್ರೆಯಲ್ಲಿ ರಸಮ್ ಇದೆ. ಅದಾದಮೇಲೆ ಮೀನು ಕೊಳಂಬು, ಅನ್ನ ಎಲ್ಲ ಸಿಗುತ್ತೆ ನಿಮಗೆ. ಆರಾಮಾಗಿ ಇಲ್ಲಿ ಬಂದಾಗ 1-2 ಮೀನು ತಿನ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆನ್ ದ ವೇ ಹೋಗ್ಬೋದು. ಒಂದು 2 ಕಿಲೋಮೀಟರ್ ಅಷ್ಟೇ ನಿಮಗೆ ಸಿಗುತ್ತೆ. ನಿಮಗೆ ಆರಾಮಾಗಿ ಬಂದು ಕೃಷ್ಣಗಿರಿಯಲ್ಲಿ ಈ ಡ್ಯಾಮ್ ಪಕ್ಕ ತಿನ್ಕೊಂಡು ಹೋಗ್ಬೋದು. ಕಿಲಿ ಅಕ್ಕ ಹೋಟೆಲ್. ಎಸ್, ನಿಮ್ಮ ಹೆಸರೇನು? ನಿಮ್ಮ ಪೇರು? ಹಾಂ, ಮಂಗಮ್ಮ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಎತ್ತನ ಇಯರ್ ನೀವು? ನಮ್ಮ ಮೀನು ರೆಡಿ ಆಗಿದೆ.
ಹಾಂ ಹಾಂ ಒಳ್ಳೆ ಮಂದಾರ ಎಲೆನಲ್ಲಿ ತಟ್ಟೆನಲ್ಲಿ ಇಟ್ಕೊಡ್ತಾರೆ, ನೀಟಾಗಿ ತಿನ್ಬೋದು. ಇದು ಲೆಮನ್ ಆನಿಯನ್ ಮಾತ್ರ ಕೊಡ್ತಾರಂತೆ. ಲೆಮನ್ ಇಲ್ಲೇ ಕೊಟ್ಟಿರಲ್ಲೇ ಖಾಲಿ ಅಂತ. ಓಕೆ, ಲೆಮನ್ ಇದ್ದರೆ ಸೂಪರಾಗಿ ಇರ್ತಾಯಿತ್ತು. ಪರವಾಗಿಲ್ಲ, ತಿನ್ನೋಣ. ಯಾವ ಥರ ಇದೆ ಅಂತ ಕ್ಲೋಸಪ್ ಶಾಟ್ಸ್ನ ತೋರಿಸ್ತೀನಿ. ಈ ಕ್ಲೋಸಪ್ ಶಾಟ್ನಲ್ಲಿ ನೋಡಿ ಬನ್ನಿ ಯಾವ ಥರ ಇದೆ ಅಂತ. ಮುರಿಯೋಣ, ಸೆಂಟ್ರ್ನಲ್ಲಿ ಮುರ್ಕೊತೀನಿ. ಒಳ್ಳೆ ಘಮ ಬರ್ತಾ ಇದೆ. ಟ್ರೈ ಮಾಡೋಣ. ಸೊ ನೀನು ಮುರ್ಕೊಂಬಿಡು. ಖಂಡಿತವಾಗ್ಲೂ ನಾನು ಮುರ್ಕೊಂಬಿಟ್ಟೆ. ಮೀನು ಫ್ರೆಶ್ ಆಗಿದೆ ಅದಂತೂ ಹೇಳ್ಬೋದು. ಒಂದು ದೊಡ್ಡ ತವಾ ಮೇಲೆ ಖಾರ ಹೆಂಗಿರು. ಹಾಂ ಹಾಂ ಹಾಂ. ಸಿಕ್ಕಾಪಟ್ಟೆ ಒಳ್ಳೆ ಖಾರ. ಅವ್ಳು ನಿಂಬೆಹಣ್ಣು ಖಾಲಿ ಆಗೋಯ್ತು ಅಂತ. ನಿಂಬೆಹಣ್ಣು ಇದೆ ಸಕ್ಕದಾಗಿರ್ತಾಯಿತ್ತು. ಇನ್ನೊಂದು 2 ಜಾಗ ನೋಡೋಣ ಅಲ್ವಾ ಇದರಿಂದ ಹೋದ್ಮೇಲೆ. ನೋಡೋಣ, ಮುಂದೆ ನೋಡೋಣ. ನೋಡ್ಲಿಕ್ಕೆ ಎಲ್ಲ ಕಡೆ ಟೇಸ್ಟ್ ಮಾಡೋಣ. ಎಲ್ಲ ಕಡೆ ಆಗಲ್ಲ. ಹೌದು, ಇನ್ನೊಂದು ಜಾಗದಲ್ಲಿ. ಹೌದು, ಕಾಣಿಸ್ತಾ ಇರ್ಬೋದು. ಈ ಒಳ್ಳೆ ಕೋಟಿಂಗ್ ಹಾಕಿದ್ದಾರೆ. ಏನಂತಂದರೆ ನಾವು ಮನೆಯಲ್ಲೆಲ್ಲ ಮಾಡಬೇಕಂದ್ರೆ ಕೋಟಿಂಗ್ ಎದೋಳ್ಬಿಡುತ್ತೆ. ಬಟ್ ಇಲ್ಲಿ ಎದೋಳಿಲ್ಲ. ಯಾಕೆ ಗೊತ್ತಾ? ಖಾರ ಜಾಸ್ತಿನೇ. ಯಾಕೆ ಗೊತ್ತಾ? ಅವ್ರ ಹತ್ರ ಇರೋ ಅಂಥ ಪಳಗಿರೋ ಹೆಂಚು. ಹೌದು. ಈರುಳ್ಳಿ ವರ್ಷ ಅಮ್ಮ ಇದು ಹಳೇದು? 25 ವರ್ಷ ಅಂತ ಅವಾಗೇ ಕೇಳಿದೆ. ಇವ್ರು ಗೊತ್ತಿಲ್ಲ, ಇವರು ಹೊಸಬರು. 25 ವರ್ಷ ಹಳೆ ಹೆಂಚು ಅಂತ ಇದು. ಹೌದು ಮೇಲೆ ಇದು ಮಾಡ್ತಿರೋ. ಹೌದಮ್ಮ. ಲೆಮನ್ ಥ್ಯಾಂಕ್ ಯು. ಸಖತ್ತಾಗಿದೆ ಗುರು. ಆಲ್ಮೋಸ್ಟ್ ನಾನು ನೋಡ್ದಂಗೆ ಅಕ್ಕಪಕ್ಕ ಎಲ್ಲನೂ ಲೇಡೀಸೇ ಮಾಡ್ತಿರೋದು. ನೀವು ಎಲ್ಲಾದರೂ ತಿನ್ನಿ, ಇಲ್ಲೇ ಬರಬೇಕು ಅಂತೇನಿಲ್ಲ. ಇಲ್ಲಿಗೆ ಬಂದರೆ ಸಾಕಷ್ಟು ಅಂಗಡಿಗಳಿದೆ ಅಕ್ಕಪಕ್ಕ ಎಲ್ಲ. ಎಲ್ಲಾದರೂ ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ. ಏನು ವಿಷಯ ಅಂತ ಹೇಳಿದ್ರೆ ಫ್ರೆಶ್ ಅಲ್ಲಿಂದ ಹಿಡ್ಕೊಂಡ್ಬರ್ತಾರಲ್ಲ, 1 ಅವರಲ್ಲಿ ಮಾಡ್ಬೋದಲ್ಲ. ಮೀನೆಲ್ಲ ಸೂಪರ್ ಆಗಿರುತ್ತೆ. ಅದಕ್ಕೆ ಮೀನೆಲ್ಲ ನೋಡಿ, ಅದು ಮೀನು ಮುಟ್ಟಾರೆ ಆ ಗಟ್ಟಿ ಮೀಟು ತುಂಬ ಗಟ್ಟಿಯಾಗಿ. ಹೌದು, ಅದ್ಭುತ ಆಗಿರೋ. ಒಳ್ಳೆ ಟೆಂಪ್ರೇಚರ್ನಲ್ಲಿ ಬೇಯಿಸಿದ್ದಾರೆ. ತವಾ ಫ್ರೈ, ಒಳ್ಳೆ ಮಸಾಲೆ, ಸಕ್ಕತ್ತಾಗಿದೆ. ಯಾರೋ ಹೊರ್ತೂರವ್ರು ಬಂದಿದ್ರು, ಸಿಕ್ಕಿದ್ರು. ಗಂಡ ಹೆಂಡತಿ ಇಬ್ಬರು ಬಂದ್ಬಿಟ್ಟು ಇಬ್ಬರು 4 ಮೀನು ತಿನ್ಬಿಟ್ಟು ಹೋಗಿದ್ದಾರೆ. ಜೊತೆಯಲ್ಲಿ ಇಲ್ಲಿ ಮೀನು ಸಾರು ಮತ್ತು ಅನ್ನ ಸಿಗುತ್ತೆ. ಅದು ನಾವು ಟ್ರೈ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮದು ಆಲ್ರೆಡಿ ಊಟ ಆಗೋಗಿದೆ. ಮೀನು ಫ್ರೈ ಅಂತೂ ಅದ್ಭುತವಾಗಿದೆ. ಮೋಸ್ಟ್ಲಿ ಈ ಕಡೆ ಎಲ್ಲ ಒಂದೇ ಮಸಾಲೆ ಅನಿಸುತ್ತೆ. ಸೊ ಚೆನ್ನಾಗಿದೆ, ಖಾರವಾಗಿ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಅಂಗಡಿ ಯಾವುದನ್ನು ಟ್ರೈ ಮಾಡೋಣ. ಮುಂದೆ ಹೋಗೋಣ. ಮತ್ತೆ ಏನಾದರೂ ಸ್ವಲ್ಪ ಪ್ರಯತ್ನ ಪಡೋಣ. ಮೀನನ್ನು ಹಿಡಿಯೋಕೆ ಚಾನ್ಸ್ ಸಿಕ್ಕರೆ ನಾವು ಜೊತೆ ಮೀನು ಹಿಡಿಯೋಣ. ಸಂಜೆ ಹೊತ್ತು ಇಳಿಯೋಕ್ಕೆ ಬಿಡಲ್ಲ ಅನ್ಕೊತೀನಿ ಡ್ಯಾಮಲ್ಲಿ. ಅಲ್ಲಿ ಮಾರ್ನಿಂಗ್ ಮಾತ್ರನೇ. ಇದು ಮುಗಿಸ್ಬಿಟ್ಟು ಇನ್ನೊಂದು ಅಂಗಡಿಯಲ್ಲಿ ಸಿಗ್ತೀವಿ. ಇಲ್ಲಿ ಫೇಮಸ್ ಒಂದು ಇದೆಯಂತೆ, ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ರೈಟ್ ಸೈಡ್ ಬರುತ್ತೆ ಅಂತ. ಈಗ ನಾವು ಬಂದಿರೋದೇ KPN ಅಂತ. ಇವ್ರು ಇಲ್ಲಿ ಫೇಮಸ್ ಅಂತೆ. ಹೆಂಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಎಕ್ಸ್ಪೋಜರ್ ಜಾಸ್ತಿ ಇದೆ. ಸೊ KPN ಫಿಶ್ ಇವರು ಆಲ್ಮೋಸ್ಟ್ ಫಸ್ಟ್ ಇವರೇ ಅಂತ ಸ್ಟಾರ್ಟ್ ಮಾಡಿರೋದು. ಹೋಗೋಣ ಇದು KPN ಅಂತ. ಇಲ್ಲಿ ಕೃಷ್ಣಗಿರಿ ಡ್ಯಾಮ್ನಲ್ಲಿ ಇವ್ರು ಫೇಮಸ್ ಅಂತೆ. ಸಾಕಷ್ಟು ಜನ ಯೂಟ್ಯೂಬರ್ಸ್ ಎಲ್ಲ ಬಂದು ಇಲ್ಲಿ ವಿಡಿಯೋ ಮಾಡಿದ್ದಾರೆ. 2 ಥರ ಮಸಾಲೆ ಸಿಗುತ್ತೆ, ಒಂದು ಗ್ರೀನು, ಒಂದು ರೆಡ್ಡು. ಆಮೇಲೆ ಸಾಕಷ್ಟು ವೆರೈಟಿ ಇರುತ್ತಂತೆ. ಇಲ್ಲಿ ನಾವು ಬರೋಷ್ಟರಲ್ಲಿ ಎಲ್ಲ ಖಾಲಿ ಆಗೋಗಿದೆ. ಹೌದು ಹೌದು, ಗ್ರೀನ್ ಡೇ ಆರ್ಡ್ರ್ ಮಾಡೋಣ. ಚೆನ್ನಾಗಿದೆ. ಸೊ ಸಿಕ್ಕಾಪಟ್ಟೆ ವೆರೈಟಿ ಇದೆ ಅಂತಲೇ ಹೇಳ್ಬೋದು ಇಲ್ಲಿ. ಬಟ್ ಎಲ್ಲ ಖಾಲಿ ಆಗೋಗಿದೆ. ನಮ್ಮ ದುರಾದೃಷ್ಟ. ಇನ್ನೊಂದು ಸರಿ ಬೆಳಗ್ಗೆನೇ ಬಂದು ಒಂದು ವಿಡಿಯೋ ಮಾಡಿ ಪ್ರೆಸೆಂಟ್ ಮಾಡ್ತೀವಿ. ಸದ್ಯಕ್ಕೆ ಈ ವಿಡಿಯೋ ನೋಡಿ ಕಂಪ್ಲೀಟಾಗಿ. ಅಲ್ಲೊಂದು ಜಾಗದಲ್ಲಿ ತಿಂದ್ವಿ, ಎಲ್ಲಿ ಬೇಕಾದ್ರೂ ತಿನ್ಬೋದು. ಇಲ್ಲಿ ಎಲ್ಲಿ ಅಂತೇನಿಲ್ಲ. ಬಟ್ ಇವ್ರು ಫೇಮಸ್ ಒಂದು ಇಲ್ಲಿ ಬಂದಿದ್ದೀವಿ. ನಮಗೆ ಅಂತ ಈಗ 3 ಮೀನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕಾಲಿಲೇ ಫ್ರೆಶ್, ಕಾಲಿಲೇ ಒಂದಿರ್ತದೆ ಫ್ರೆಶ್. ಇಲ್ಲ 70 ಅಂದರೆ 50, more than 50 years. ಹಾಂ, सर डेली एवं के जी सेल पड़े 200 kg मिक्स जिलेबी जिलेबी काटला ओके चिल्ली கிடைக்குது
சில்லி ஆயில் சில்லி சாப்பிட்றதுக்கு சாப்பாடு மீன் குழம்பு சாப்பாடு டேஸ்ட் பணியாரம் சாதா பணியாரம் ಪಣಿಯಾರ ಇದು ಪಡ್ಡು ಪಡ್ಡು ಎಗ್ ಪಡ್ಡು ಸಾದಾ ಪಡ್ಡು ಹಾಂ 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 ಸೊ ಸಕ್ಕದಾಗಿ ಮಾಡಿಕೊಡ್ತಾ ಇದ್ದಾರೆ ಗ್ರೀನ್ ಕಲರ್ ಮಸಾಲೆ ಇದು ಸೊ ಟೇಸ್ಟ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಿಲ್ಲ ಸೊ ಸಕ್ಕದಾಗಿದೆ ಹೌದು ಒಳ್ಳೆ ಸೈಜು ಒಳ್ಳೆ ಮೀಟು ಸಿಗುತ್ತೆ ಇದರಲ್ಲಿ. ಸೊ ಈಗ ಇದಕ್ಕೆ ಮುಂಚೆ ತಿಂದಿದ್ದು ಸ್ವಲ್ಪ ಸಣ್ಣದಾಗಿತ್ತು, ಅದು 40 ರೂಪಾಯಿ ತೊಗೊಂಡ್ರು ಒಂದು ಮೀನಿಗೆ, ತೆಳ್ಳಕ್ಕಿತ್ತು ರೇಟ್ 50. ಅಂದರೆ ಅರ್ಥ ಮಾಡ್ಕೊಂಡು ಹಾಂ ಕಮರ್ಷಿಯಲ್ ಅಲ್ಲಿದೆ, ಇಲ್ಲೇ ಒಳ್ಳೆ ಫುಡ್ ಇದೆ. ಹೌದು ಹೌದು ಒಳ್ಳೆ ಬರ್ತಾ ನಿಮಗೆ ಸಿಗುತ್ತೆ, ಕಾರ್ ಪಾರ್ಕಿಂಗ್ ಜಾಗ ಸಿಗುತ್ತೆ, ತಿನ್ನೋದಕ್ಕೆ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಯಾರೇ ಆದ್ರೂ ಇಲ್ಲಿ ಬರ್ಬೋದು. ಈ ಹೆಂಚು ನೋಡಿ ತವಾ ಎಷ್ಟು ಬೆಚ್ಚೋದಾಗಿತ್ತು. ಸರ್ இப்போ சில்லி கிடைக்குமா? சில்லி காலி அதான் நம்ம அது ஃப்ரெஷ்ஷிங் மெயின்டெனன்ஸ்னா ஃப்ரெஷ்ஷாகவே மெயின்டெனன்ஸ் பண்ணிக்கணும். நம்ம அது பண்ணவே கூடாது. ಫ್ರೆಶ್ನ ಫ್ರೆಶ್ಶೇ ಮೆಂಟೇನ್ಸ್ பண்ணிக்கணும். ಗಾಳಿ ಆಯ್ತು ಓಡ ಗಾಳಿ ಆಗದಾ ಫ್ರೆಶ್ಶೇ ಮಾಡ್ಕೊಡ್ಬೇಕು, ಉಳಿಸ್ಕೊಂಡು ಇವರು ರೀತಿ ಏನಂದ್ರೆ ಬೆಳಗ್ಗೆ ಬಂದು ಸಾಯಂಕಾಲ ಅಂದ್ರೆ போடலிருக்கு அது என்ன பண்ணாத ஐஸ் அது நம்ம யூஸ் பண்ண கூடாது. நம்ம என்ன மெயின்டெனன்ஸ் பண்ணுவோம் அந்த பொருள் அப்படியே மெயின்டெனன்ஸ் தான் பண்ணிக்கணும். ஓகே கம்மியா போடுறது அதிகமா போடுறது அது பொருள் மட்டும் தரமாவே பண்ண போயிடணும் அப்படியே. ஓகே 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 சார், நாங்கள் டேஸ்ட் பண்ணிவிட்டு எங்கள் வியூவர்ஸ்க்கு சொல்கிறோம். பிஸ்கட் கூட சொல்லுங்க, எப்படி வருது ஃபிஷ்ஷு, எப்படி க்ளீன் பண்ணுறேன். டேமில் யார் போகிறீங்க நீங்கள்? இல்லை டேம் வந்து ஏழாவது போயிருக்காங்க, அது நான் போய் லீவ் வாங்கிட்டு வரோம். ஓ டெய்லி ரேட் இது ஓகே க்ளீன் பண்ணுறது க்ளீன் பண்ணுறது நாம எல்லாம் க்ளீன் பண்ணுறது நம்ம 10 பேர் இருக்கோம். 10 people நான் வந்து 13 பேர் நம்ம ஒர்க் பண்ணுறாங்க. ஓகே ஓಕೆ அதில் 3 பேர் சாப்பாடு கூட எல்லாம் ரெடி பண்ணுவாங்க, நாங்கள் ஒரு 10 பேர் க்ளீன் பண்ணுவோம். ಸೂಪರ್. 10 ಜನ ಕ್ಲೀನ್ ಮಾಡ್ತಾರಂತ. வரும் ஒரு 2 ஹவர்ல 2 3 ஹவர்ல க்ளீன் பண்ணிடுவோம். அப்புறம் ஒவ்வொரு ஆளா எல்லாம் கழுவி லீவ் எப்படி லீவெல்லாம் எங்களுக்கு கிடையாது. தவிர்க்க முடியாத சூழ்நிலை எனக்காவது ஒரு நாள் லீவ் இதெல்லாம் லீவெல்லாம் கிடையாது. ಸೂಪರ್. ಇಮೇಲ್ ಬಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ಮಾರ್ನಿಂಗ್ ಎತ್ತನೆ ಮನೆ ಓಪನ್ ಆಗುತ್ತೆ ಇದು? 9 ಮணிಗೆ ಓಪನ್. ಮಾರ್ನಿಂಗ್ 9 ಗಂಟೆ ಓಪನ್ ಆಗುತ್ತೆ, ಈವ್ನಿಂಗ್ 7 ಮಣಿ 9 ರಿಂದ 7. ಯಾರೇ ಆದರೂ ಈ ಕಡೆ ಬಂದರೆ ಈ ರೋಡಲ್ಲಿ ಕೃಷ್ಣಗಿರಿ ಕಡೆ ಈ ಜಾಗಕ್ಕೆ ವಿಸಿಟ್ ಮಾಡಿ. ಒಳ್ಳೆ ಮೀನು ಎಲ್ಲ ಭಾಳ ಡಿಫ್ರೆಂಟ್ ಪ್ರೆಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ರೋಸ್ಟ್ ಆಗಲಿ ಅಂತ. ಒಳ್ಳೆ ಮೀನು ಸಿಗುತ್ತೆ. ಬಂದರೆ ಇಲ್ಲಿ KPN ಬನ್ನಿ, ನೀವು ಟೇಸ್ಟ್ ಮಾಡಿ KPN ಟ್ರಾವೆಲ್ಸ್ ಸರ್ ಇವರು, KPN ಫಿಶ್ ಫ್ರೈ ಅವರು. ಸೊ ಥ್ಯಾಂಕ್ ಯು ಸರ್. ಸಾಪಿಡ್ರೆ ವಿಶಾಲವಾದ ಜಾಗ ಇದೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಆರಾಮ್ಸೆ ಬಂದು ಕುತ್ಕೊಂಡು ನೆಮ್ಮದಿಯಾಗಿ ತಿನ್ಬೋದು ಮೀನು. ಹಾಂ ಕೊಡುங்க. ನೀಟಾಗಿ ಪೇಪರ್ ಹಾಕಿ ಎಲೆ ಹಾಕಿ ಮೀನು ಕೊಟ್ಟಿದ್ದಾರೆ. ಫ್ರೈ ಮಾಡೋಣ ಈಗ. ಸೊ ಸ್ಟಾರ್ಟ್ ಮಾಡೋಣ ಸೋಮ್. ಸ್ಟಾರ್ಟ್ ಮಾಡೋಣ. ಪೆಪ್ಪರ್ ಅಂತ ಇದು ಗ್ರೀನ್ ಮಸಾಲೆ. ಸೊ ಕ್ಲೋಸಪ್ನಲ್ಲಿ ನೋಡೋಣ ಬನ್ನಿ, ಮುರಿಯೋಣ. ಹೋಗ್ಲಾ? ಹಾಂ ಹಾಂ ಹಾಂ, ಸಖತ್ ಫ್ರೆಶ್ ಆಗಿದೆ ಅನಿಸುತ್ತಾನೆ. ಟಚ್ ಮಾಡ್ಬೇಕಾದ್ರೆ ಬಿಸಿ ಬಿಸಿ ಫ್ರೈ ಮಾಡಿ ಸೋಮ್. ಎಸ್, ನನಗೂ ಅಷ್ಟೇ ನಾನು ಒಂದು ಒಳ್ಳೆ ಗ್ರೀನ್ ಕಲರ್ ಜಿಲೇಬಿ ಫಿಶ್ ತೊಗೊಂಡೆ. ಬಿಸಿ ಬಿಸಿ ಸಖತ್ ಬಿಸಿ ಇದೆ, ಬಿಸಿ ಬಿಸಿ. ಆ ಮಸಾಲೆ, ಆ ಚರ್ಮ ಒಂದು ಸ್ವಲ್ಪನೂ ಎದ್ದೋಗ್ತಾ ಇಲ್ಲ. ಅದು ಆ ತವ ಮೇಲೆ ಫ್ರೈ ಮಾಡಬೇಕಾದ್ರೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ವೈಟ್ ಮೀಟು, ಇರು ಹಾಂ, ವೈಟ್ ಮೀಟು. ಆಹಾ, ಇದು ಟೋಟಲ್ ಡಿಫ್ರೆಂಟ್ ಆಗಿದೆ. ಪೆಪ್ಪರ್ ಬೇಸ್ಡ್ ಅನಿಸುತ್ತೆ. ಹೌದು. ಆಹಾ, ಜಿಲೇಬಿಗೆ ಪೆಪ್ಪರ್ ಫ್ರೈಯಾ, ಅದ್ಭುತವಾಗಿದೆ ಗುರು. ಆ ಮೀಟು ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ, ಸಖತ್ತಾಗಿದೆ. ಸೊ ದಿನಕ್ಕೆ 200 kg ಮೀನನ್ನ ಬೇಯಿಸ್ತಾರೆ ಈ ತವಾದಲ್ಲಿ. ಅಲ್ಲಿ ಹೋದ್ರೆ ಅಲ್ಲೂ ನಿಂಬೆಹಣ್ಣು ಇಲ್ಲ, ಇಲ್ಲಿ ಬಂದು ಇಲ್ಲೂ ನಿಂಬೆಹಣ್ಣು ಇಲ್ಲ ಅಂತ ತುಂಬ ಜನ ಬೆಳಗ್ಗೆ ಕಟ್ ಮಾಡಿರೋದೆಲ್ಲ ಖಾಲಿ ಆಗ್ಬಿಟ್ಟಿದೆ ಸರ್, ಈಗ ಕಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಕಳಿಸ್ಲಿ, ನಿಂಬೆಹಣ್ಣು ಬಿದ್ದರೆ ಇನ್ನೂ ಸಖತ್ತಾಗಿರುತ್ತೆ. ಮೀನು ಮಾತ್ರ ಒಂದು ಮೀನು ಸುಮಾರು ಒಂದು 400 ರಿಂದ 500 ಗ್ರಾಮು ತೂಗುತ್ತೆ ಅವ್ರ ಮೀನು. ಬೇಯಿಸೋದ್ರಿಂದ ಅವರು ಒಂದು ತವಾ ಫ್ರೈ ಮಾಡ್ತಾರೆ ಒಂದು ಸೌದೆ ಒಲೆಯಲ್ಲಿ.
ಸೊ ಸ್ಲೋ ಕುಕ್ ಅಂತಲೇ ಹೇಳ್ಬೋದು. ಸೊ ಮಾಡೋದ್ರಿಂದ ನೀಟಾಗಿ ಬೆಂದಿರುತ್ತೆ. ಮಾಂಸನೂ ಅಷ್ಟೇ ಆ ಮೀನಲ್ಲಿ ಕಿತ್ತ ತಕ್ಷಣ ಇಡೀ ತುಂಬ ಬರ್ತಾಯಿದೆ. ಹೌದು, ಪೆಪ್ಪರ್ ಮಸಾಲೆ ಅಂತೂ ಅಲ್ಟಿಮೇಟ್ ಆಗಿದೆ. ಆಹಾ ಹಾ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಜಿಲೇಬಿ ಮೀನಲ್ಲಿ ಪೆಪ್ಪರ್ ಹಾಕಿರೋವಂಥ ಮಸಾಲೆ ಅಲ್ಟಿಮೇಟ್. ಇಬ್ರಿಗೂ ಅಷ್ಟೇ ಕೆಂಪು ಮಸಾಲೆ ಹಾಕಿದ್ರು, ಇಬ್ರಿಗೂ ಕೆಂಪುದು ಇಷ್ಟ ಆಗಿಲ್ಲ, ಪೆಪ್ಪರೇ ಇಷ್ಟ ಆಯಿತು. ಹೌದು, ಇಬ್ಬರು ಸೇರಿ ಪೆಪ್ಪರೇ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ದೀರಿ. KPN ಅವರು ಇವರೇ ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ದಿಲ್ಲಿ ನನಗೆ ಗೊತ್ತಿರೋ ಪ್ರಕಾರ. ಸೊ ಕೃಷ್ಣಗಿರಿ ಡ್ಯಾಮ್ ಬ್ಯಾಕ್ ವಾಟರ್ಸ್ನಲ್ಲಿ ಈ ಫಿಶ್ ಫ್ರೈ ಮಾಡೋ ಅಂಥದ್ದು. ಸೊ ನಮಗೂ ರೆಕಮೆಂಡ್ ಮಾಡಿದ್ದು ಗೂಗಲ್ನಲ್ಲಿ ಇವ್ರ ಅಂಗಡಿನೇ. ಸೊ ನಾವು ಇನ್ನೊಂದು ಕಡೆ ಟ್ರೈ ಮಾಡ್ಬಿಟ್ಟು ಆಮೇಲೆ ಬರೋಣ ಅಂತ ಇಲ್ಲಿ ಬಂದ್ವಿ. ಸೊ ಎರಡೂ ವರ್ತಿದೆ. ಬಟ್ ಇದು ಅಂತೂ ಧೂಳ್ ಧಮಾಕ ಪೆಪ್ಪರ್ ಫ್ರೈ. ಆಹಾ, ಮೀನು ಅಷ್ಟೇ ಹೆಚ್ಚು ಕಮ್ಮಿ 300-500 ಗ್ರಾಮ್ ತಗೋಗುತ್ತೆ. ಬರೀ 50 ರೂಪಾಯಲ್ಲಿ ಕೊಡ್ತಾರೆ ಇಲ್ಲಿ. ಸೊ ದುಡ್ಡು ಅಷ್ಟೇ ಕಡಿಮೆ ಇದೆ. ಇನ್ನೊಂದು ತುಂಬ ನೀಟಾಗೂ ಮಾಡ್ತಾಯಿದ್ದಾರೆ, ಹೈಜೀನಲ್ಲಿ. 10 ಜನ ಬರೀ ತೊಳೆಯೋಕ್ಕೆ ಅಂತ ಇಟ್ಕೊಂಡಿದ್ದಾರಂತ. ಬೆಳಗ್ಗೆ ಡ್ಯಾಮ್ನಿಂದ ಬಂದಿದ ತಕ್ಷಣ 10 ಜನ ಬರೀ ಕ್ಲೀನಿಂಗ್ಗೆ ಅಂತ. ಸೊ ಆ ಮೀನು ತಿಂತಾರೆ ನನಗೆ ಗೊತ್ತಾಗ್ತಾ ಇದೆ, ಫ್ರೆಶ್ನೆಸ್ಸು ಮತ್ತು ಆ ಕ್ಲೀನಿನೆಸ್ಸು ಸಕ್ಕತ್ತಾಗಿದೆ. ಖಂಡಿತ ಈ ಕಡೆ ಬಂದರೆ ಒಂದು 30-35 ಹೋಟೆಲ್ ಇದ್ದಾವೆ. ನಿಮಗೆ ಇಷ್ಟ ಆಗೋದು ಯಾವುದಾಗುತ್ತೆ. ಕಾರ್ ಪಾರ್ಕಿಂಗ್ ಇರುತ್ತೆ, ಕೂತ್ಕೊಂಡು ತಿನ್ನೋ ಜಾಗ ಇರುತ್ತೆ, ಎಲ್ಲಾದ್ರೂ ಟೇಸ್ಟ್ ಮಾಡಿ. ಯಾಕಂದರೆ 1 ಮೀನು 2 ಮೀನು ತಿನ್ನೋಕೆ ಬರಬೇಡಿ. ಇಲ್ಲಿ ಬಂದರೆ ಆರಾಮಾಗಿ ಒಂದು 3-4 ಮೀನು ತಿನ್ಕೊಂಡು ಆರಾಮಾಗಿ ಹೋಗ್ಬೋದು. ಫ್ರೆಶ್ ವಾಟ್ರ್ ಮೀನು, ಪ್ರಕೃತಿನೂ ಚೆನ್ನಾಗಿದೆ ಇಲ್ಲಿ. ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬಂದರೆ ಸಕ್ಕತ್ತಾಗಿದೆ ಗುರು. ಸೊ ಮುಗಿಸ್ಬಿಟ್ಟು ನೀನು ಮೀನೂಟ ತಿಂತೀಯಾ? ಹಾಂ, ಮೀನೂಟ ಮಾಡ್ತೀನಿ ನಾನು. ಮೀನೂಟ ಮಾಡ್ತಾ ಮೀನೂಟ ಸಾರೆಲ್ಲ ಅನ್ನ ಎಲ್ಲ ಬೇರೆ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದಾರೆ. ಈಗ ಬಿಸಿ ಬಿಸಿ ರೈಸ್ ಬರುತ್ತೆ, ಊಟ ಮಾಡಿ ಊಟ ಹೇಗಿದೆ ಅಂತ ಹೇಳ್ತೀನಿ ನಾನು. ಫೈನಲಿ ಸ್ವಲ್ಪ ರಸ ಅನ್ನ ತಿನ್ನೋಣ ಅಂತ ಕೇಳಿದೆ, ಅನ್ನ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಸೋಮು ಮೀನು ಸಾರು. ಹೌದು, ಟೇಸ್ಟ್ ಮಾಡಿ ಸೋಮು ಹೆಂಗಿದೆ ನೋಡೋಣ. ಬಿಸಿ ಬಿಸಿ ರೈಸು. ಈಗ ನಮಗೆ ಒಂದು 10-15 ನಿಮಿಷ ನಮಗೆ ವೆಯ್ಟ್ ಮಾಡಿಸಿ ಒಂಥರ ಬಿಸಿ ಬಿಸಿ ರೈಸೇ ತೊಗೊಂಬಂದು ಈಗ ಕೊಟ್ಟರು ನಮಗೆ. ಸೊ ಇಲ್ಲಿ ಮೀನು ತಿನ್ನೋದಕ್ಕೂ ನಮ್ಮ ಸಿಟಿಯಲ್ಲಿ ಮೀನು ತಿನ್ನೋದಕ್ಕೆ ವ್ಯತ್ಯಾಸ ಏನು ಗೊತ್ತಾ ನಿಮಗೆ? ಏನು? ಅಲ್ಲಿ ಮೀನು ತಿಂದರೆ ಕಣ್ಣಲ್ಲಿ ನೀರು ಬರ್ತದೆ, ಇಲ್ಲಿ ಮೀನು ತಿಂದರೆ ಮೂಗಲ್ಲಿ ನೀರು ಬರ್ತದೆ. ಖಾರ ಅಲ್ಲ, ಅಲ್ಲಿನ ಮೀನು 350 ರೂಪಾಯಿ ಸ್ಲೈಸ್ ಕಾಸ್ಗೆ. ಇಲ್ಲಿನ ಮೀನು ಬರೀ 50 ರೂಪಾಯಿ. ಸಮುದ್ರದ್ದು ಇದು ಇದು ನದಿ ಇದು. ಬಟ್ ರೇಟ್ ವೈಸು ಇದು 50 ರೂಪಾಯಿಗೆಲ್ಲ ಒಂದು ಮೀನು ಸಿಗುತ್ತೆ. ಒಳ್ಳೆ ಒಂದು ಖಾರ, ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ತವಾ ಮೇಲೆ ಮಾಡಿ ಕೊಡ್ತಾರೆ. ಈ ಥರ ಸಾರು ಆಗಿರ್ಬೋದು, ಈ ಥರ ಬಿಸಿ ಬಿಸಿ ರೈಸ್ ಆಗಿರ್ಬೋದು, ರಸಮ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಬಿಸಿ ಬಿಸಿ ಅನ್ನಕ್ಕೂ ರಸಾಗೆ ಸಖತ್ತಾಗಿದೆ. ಸೊ ಮೀನು ಸಾರು ಬೇಡ, 2 ಮೀನು ಆಗೋಯ್ತು. ಸೊ ಅದಕ್ಕೆ ರಸಾನ ತಿನ್ಬಿಡೋಣ ತೃಪ್ತಿಯಾಗಿ ಅಂದ್ಬಿಟ್ಟು ತಿಂತಾಯಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು? ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಈ ಥರ ಬೆಂಗಳೂರಿಂದ 1 ಅವರ್ ಜರ್ನಿಯಲ್ಲಿ ನಿಮಗೆ ಈ ಥರ ಒಳ್ಳೆ ಮೀನು ತಿನ್ನಬೇಕು, ಒಳ್ಳೆ ಡ್ಯಾಮು ಮತ್ತು ಒಳ್ಳೆ ಪರಿಸರನ, ಒಳ್ಳೆ ನೇಚರ್ನ ನೀವು ಎಂಜಾಯ್ ಮಾಡಬೇಕು ಅಂತಂದರೆ ಈ ಕೃಷ್ಣಗಿರಿಗೆ ಬಂದರೆ ಖಂಡಿತವಾಗ್ಲೂ ಎಂಜಾಯ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ತುಂಬ ಜನಕ್ಕೆ ಕಳಿಸ್ಕೊಡಿ, ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗಲಿ, ಎಲ್ಲರಿಗೂ ಜಾಗ ಗೊತ್ತಾಗಲಿ. ಸೊ ನೀವು ಮಾಡ್ತೀರಿ ನಮ್ಮ ಮತ್ತೊಂದು ಇಂಡಸ್ಟ್ರಿ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೆಲ್ಲರಿಗೂ ಧನ್ಯವಾದಗಳು. ಸೀಸನ್ ನಮಸ್ಕಾರ.